ಇನ್ನು 80-90 ಶಾಸಕರು ಡಿಕೆ ಸಿಎಂ ಆಗಬೇಕೆಂಬ ಭಾವನೆ ಹೊಂದಿದ್ದಾರೆ. ಡಿಕೆಗೆ ಅವಕಾಶ ನೀಡಬೇಕು ಅಂತ ಬೆಂಬಲಕ್ಕೆ ನಿಂತಿದ್ದೇವೆ. ಇದು ಸಿಎಂ ಡಿಕೆ ಆಪ್ತ ಇಕ್ಬಾಲ್ ಅವರ ಹೇಳಿಕೆ. ಇಕ್ಬಾಲ್ ಹುಸೇನ್ ಅವರು ಈ ಹಿಂದಿನಿಂದಲೂ ಕೂಡ ಇದೇ ರೀತಿ ಹೇಳಿಕೆಗಳನ್ನ ನೀಡ್ತಲೇ ಬಂದಿದ್ದಾರೆ. ಯಾರು ಸಿದ್ದರಾಮಯ್ಯ ಪರ ಇದ್ದಾರೆ ನಮ್ಗೆ ಗೊತ್ತಿಲ್ಲ, ಯಾರು ಡಿಸಿಎಂ ಪರ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಯಾರು ಶಿವಕುಮಾರ್ ಪರವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ, ಯಾರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಗುರುತಿಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನಮ್ಮ ಕೆಲವು ಶಾಸಕರುಗಳು ಸುಮಾರು 80-90 ಜನ ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅವರ ಹೋರಾಟಕ್ಕೆ ಅವ್ರ ಶ್ರಮಕ್ಕೆ ಒಂದು ಸ್ಥಾನ, ಒಂದು ಗೌರವ ಸಿಕ್ಬೇಕು, ಈ ರಾಜ್ಯದಲ್ಲಿ ಅವ್ರದೊಂದು ಆಡಳಿತ ನಮಗೆ ಬಹಳ ಮುಖ್ಯ, ಮುಂದಿನ ಚುನಾವಣೆಯಲ್ಲಿ ನಮ್ಗೆಲ್ರೂ ಕೂಡ ಅನುಕೂಲ ಆಗ್ತದೆ ಅನ್ನೋ ಒಂದು ಏಕೈಕ ಭಾವನೆಯಿಂದ, ಒಂದು ಅಭಿಲಾಷೆಯಿಂದ, ಒಂದು ಆಸೆಯಿಂದ ನಾವೆಲ್ಲರೂ ಕೂಡ ಅದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅಷ್ಟು ನನಗೆ ಗೊತ್ತಿದೆ. ಯಾರು ಸಿದ್ದರಾಮಯ್ಯ ಸಾಹೇಬರ ಪರವಾಗಿದ್ದಾರೆ, ಶಿವಕುಮಾರ್ ಸಾಹೇಬರ ಪರವಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ 140 ಜನರೂ ಕೂಡ ಒಂದಿಲ್ಲ ಒಂದು ಬದಲಾವಣೆ, ಎಲ್ರಿಗೂ ಅವಕಾಶ ಬೇಕು ಅಂತೇಳಿ ನಮ್ಮದೊಂದು ಅಷ್ಟು ನಾವೆಲ್ಲರೂ ಕೂಡ ನಾವು ಒಂದು 80-90 ಜನ ನಾವೆಲ್ಲರೂ ಕೂಡ ಇದನ್ನ ಮಾತಾಡ್ತಾ ಇದ್ದೀವಿ. ನಾವು ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ. ಇನ್ನು ಕಾಂಗ್ರೆಸ್ನಲ್ಲಿ ಶಾಸಕರ ವಿದೇಶ ಪ್ರವಾಸ ಸಂಚಲನ ಮೂಡಿಸ್ತಾ ಇದೆ. ಪ್ರವಾಸಕ್ಕೆ ವಿರೋಧ ಬೆನ್ನಲ್ಲೇ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ವಿದೇಶ ಪ್ರವಾಸದ ಮಾಹಿತಿಯನ್ನ ಕೇಳಿದೆ ಹೈಕಮಾಂಡ್. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರವಾಸದ ಕುರಿತಂತೆ ಮಾಹಿತಿಯನ್ನ ಕೇಳಿದ್ದಾರೆ. ಪಕ್ಷದಿಂದ ಮಾಹಿತಿಯನ್ನ ಕೇಳಿದ್ದಾರೆ ರಣದೀಪ್ ಸುರ್ಜೇವಾಲಾ. ಶಾಸಕರ ಹೆಸರಿನ ಸಮೇತ ಮಾಹಿತಿಯನ್ನ ಕೇಳಿದ್ದಾರೆ. ನೋಡಿ, ಯಾವಾಗ ಶಾಸಕರೆಲ್ಲರೂ ಕೂಡ ವಿದೇಶ ಪ್ರವಾಸದ ಪ್ಲಾನ್ ಮಾಡ್ತಾ ಇದ್ದಾರೆ, ಈಗ ಹೈಕಮಾಂಡ್ ಕೂಡ ಈ ಬಗ್ಗೆ ಅಲರ್ಟ್ ಆಗಿದೆ. ಈ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತವಾಗಿತ್ತು, ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ವಿಚಾರದಲ್ಲಿ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಹೆಸರಿನ ಸಮೇತವಾಗಿ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಿಂದ ಮಾಹಿತಿಯನ್ನ ಕೇಳಲಾಗಿದೆ. ಶಾಸಕರದ್ದು ಸರ್ಕಾರಿ ಪ್ರವಾಸನ ಅಥವಾ ಖಾಸಗಿ ಪ್ರವಾಸನ? ಫಾರಿನ್ ಟೂರ್ ನೇತೃತ್ವದ ಹಿಂದೆ ಯಾವ ಉದ್ದೇಶ ಇದೆ? ಯಾವುದಾದರೂ ಬಣದಲ್ಲಿ ಇವರು ಗುರುತಿಸಿಕೊಂಡಿದ್ದಾರಾ? ರಾಜಕೀಯ ಕಾರಣಕ್ಕೆ ಫಾರಿನ್ ಟೂರ್ ಮಾಡ್ತಾ ಇದ್ದಾರಾ? ಇನ್ನು ವೈಯಕ್ತಿಕ ಕಾರಣಕ್ಕೆ ವಿದೇಶ ಪ್ರವಾಸವನ್ನ ಹೋಗ್ತಾ ಇದ್ದಾರಾ? ಇದೆಲ್ಲದರ ಕುರಿತಂತೆ ಮಾಹಿತಿ ಕೊಡಿ. ಇನ್ನು ಫಾರಿನ್ ಟೂರ್ ಪಟ್ಟಿಯಲ್ಲಿ ಯಾವ್ಯಾವ ಶಾಸಕರಿದ್ದಾರೆ? ಶಾಸಕರು ಒಟ್ಟಾಗಿ ಹೋಗ್ತಾ ಇರೋದು ಸಂದೇಶ ಕೊಡೋದಕ್ಕ? ಹೆಸರಿನ ಸಮೇತ ಮಾಹಿತಿ ನೀಡುವಂತೆ ಈಗ ಹೈಕಮಾಂಡ್ ಕೇಳಿದೆ. ಇನ್ನು ವಿದೇಶ ಪ್ರವಾಸಕ್ಕೂ ನಮ್ಮ ಇಲಾಖೆಗೂ ಸಂಬಂಧ ಇಲ್ಲ, ಪಶುಸಂಗೋಪನಾ ಇಲಾಖೆಗೂ ಈ ಪ್ರವಾಸಕ್ಕೂ ಸಂಬಂಧ ಇಲ್ಲ ಅಂತ ಟಿವಿ9ಗೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಪ್ರವಾಸ ಆಯೋಜನೆ ಮಾಡಿಲ್ಲ. ಪ್ರವಾಸಕ್ಕೆ ನನಗೂ ಆಹ್ವಾನ ಇತ್ತು, ಆದ್ರೆ ನಾನು ಹೋಗ್ತಾ ಇಲ್ಲ. ನಾನೇ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಅಂತ ಕೆ ವೆಂಕಟೇಶ್ ಹೇಳಿದ್ದಾರೆ. ಕೆಲ ಹಿರಿಯ ಶಾಸಕರು ವಿದೇಶ ಪ್ರವಾಸ ಹೋಗ್ತಾ ಇರೋದು ನಿಜ, ಆದ್ರೆ ನನ್ನ ಇಲಾಖೆಯಿಂದ ಆಯೋಜನೆಯಾದ ಪ್ರವಾಸ ಅಲ್ಲ ಅಂತ ಹೇಳಿ ಸ್ಪಷ್ಟತೆ ಕೊಟ್ಟಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್. ನೋಡಿ, ಕೆಲ ಶಾಸಕರಿಗಾಗಲೇ ಪ್ರವಾಸದ ಪ್ಲಾನ್ ಮಾಡಿದ್ರು. ಕೆಲ ವಿಚಾರದಲ್ಲಿ ಅಧ್ಯಯನ ನಡೆಯುತ್ತೆ. ಆ ವಿಚಾರದಲ್ಲಿ ಎಲ್ಲ ಶಾಸಕರು ಕೂಡ ಒಗ್ಗೂಡಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂತು. ಪಶುಸಂಗೋಪನಾ ಇಲಾಖೆಯಿಂದ ಮಾಡಿದಂತಹ ಪ್ರವಾಸ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ವಿಚಾರದಲ್ಲಿ ಈಗ ಪಶುಸಂಗೋಪನಾ ಸಚಿವರೇ ರಿಯಾಕ್ಟ್ ಮಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ್ರು. ನಮ್ಮ ಇಲಾಖೆಯಿಂದ ಈ ಪ್ರವಾಸ ಆಯೋಜನೆ ಆಗಿಲ್ಲ. ಪ್ರವಾಸಕ್ಕೆ ನನಗೂ ಕೂಡ ಆಹ್ವಾನ ಇತ್ತು, ಆದರೆ ನಾನು ಹೋಗ್ತಾ ಇಲ್ಲ. ನಾನೇ ವಿದೇಶ ಪ್ರವಾಸವನ್ನ ಮಾಡ್ತಾ ಇಲ್ಲ ಅಂತ ಕೆ ವೆಂಕಟೇಶ್ ಹೇಳಿದ್ದಾರೆ. ರೋಚಕ ಘಟ್ಟ ತಲುಪಿದೆ ಈ ಪಟ್ಟದ ಆಟ. ಕೊನೆಗೂ ಆ ಮುಹೂರ್ತ ಫಿಕ್ಸ್ ಆಗಿ ರಾಹುಲ್ ಜೊತೆ ಮಾತಿಗಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಜೊತೆ ಡಿಕೆ ಚರ್ಚೆ, ಮೂವರ ಜೊತೆಗೂ ಮಾತುಕತೆ ನಡೆಸ್ತಾ ಇದ್ದಾರೆ. ಕಳೆದ 30 ನಿಮಿಷಗಳಿಂದಲೂ ಕೂಡ ಮೂವರ ಜೊತೆ ಡಿಸಿಎಂ ಡಿಕೆ ಚರ್ಚೆ ನಡೆಸಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಯ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೀತಾ ಇದೆ. ಕಳೆದ ಸೆಪ್ಟೆಂಬರ್ನಲ್ಲೂ ಆಗ್ತಾ ಇರುವಂತಹ ಕ್ರಾಂತಿ, ನಂತರ ಶಾಂತಿ, ಮತ್ತದು ನವೆಂಬರ್ಗೆ ಶಿಫ್ಟ್ ಆಯಿತು, ಅಲ್ಲಿಂದ ಸಂಕ್ರಾಂತಿ ಅಂತ ಆಯಿತು, ಈಗ ಶಿವರಾತ್ರಿ ಸಮಯ ಬಂದಿದೆ. ಹಾಗಿದ್ರೆ ಈಗ ಪವರ್ ಶೇರಿಂಗ್ ಫೈನಲ್ ಘಟ್ಟನ
ಹಾಗಿದ್ರೆ ನಾಯಕತ್ವ ಬದಲಾವಣೆ ಪಕ್ಕಾನ? ಹೈಕಮಾಂಡ್ ನಿರ್ಧಾರ ಏನಿರುತ್ತೆ? ಆ ನಿರ್ಧಾರ ಪ್ರಕಟ ಆಗುವಂತಹ ಸಮಯ ಬಂದಿದ್ಯಾ? ಒಟ್ಟಾರೆ ಈವರೆಗೂ ಕೂಡ ಈ ಭೇಟಿ ಚರ್ಚೆನೇ ಆಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಜೊತೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ನಿವಾಸದಲ್ಲಿ ಮಾತುಕತೆಗಿಳಿದಿದ್ದಾರೆ. ಮೂವರ ಜೊತೆಗೂ ಮಾತುಕತೆ ನಡೆಸ್ತಾ ಇದ್ದಾರೆ. ರಾಹುಲ್, ಸೋನಿಯಾ ಮತ್ತು ಪ್ರಿಯಾಂಕಾ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ. ಈ ಅರ್ಧ ಗಂಟೆಗಳಿಂದ ನಡೀತಾ ಇರುವಂತಹ ಈ ಡಿಸ್ಕಷನ್ ಈಗ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ನಾಯಕತ್ವ ಬದಲಾವಣೆಯಾಗುತ್ತಾ? ಅದಕ್ಕೆ ಹೈಕಮಾಂಡ್ ಅಸ್ತು ಅನ್ನುತ್ತಾ? ಕುತೂಹಲ ಇದೆ. ಅತ್ತ ದೆಹಲಿಯಲ್ಲಿ ಡಿಕೆ ರಾಹುಲ್ ಭೇಟಿ ಆಗ್ತಾ ಇದ್ರೆ, ಇತ್ತ ನಾಯಕರುಗಳು ಮಾತನಾಡ್ತಿದ್ದಾರೆ. ಡಿಸಿಎಂ ಡಿಕೆಶಿಯನ್ನ ದೆಹಲಿಗೆ ವರಿಷ್ಠರೇ ಕರೆಸಿರೋದು. ಅವಕಾಶ ಕೊಡ್ತಾರೆ ಅನ್ನೋದು ಡಿಸಿಎಂಗೂ ಗೊತ್ತಿದೆ. ಡಿಕೆ ಸಿಎಂ ಆಗುವ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ರಾಮನಗರದಲ್ಲಿ ಮಾತನಾಡಿದ್ದಾರೆ. ಈ ಬಾರಿ ಡಿಕೆ ಶಿವಕುಮಾರ್ಗೆ ಅವಕಾಶ ಕೊಡ್ತಾರೆ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಸಂದರ್ಭ ನೋಡಿ ಅವಕಾಶ ಕೊಡ್ತಾರೆ, ಅದು ಡಿಕೆ ಶಿವಕುಮಾರ್ ಅವರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಅಂತ ಡಿಕೆ ಸಿಎಂ ಆಗೋ ವಿಶ್ವಾಸ ಇಕ್ಬಾಲ್ ಹುಸೇನ್ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿ ಹೋಗೋ ಒಂದು ಸಿಹಿ ಸುದ್ದಿ ತರ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಬಜೆಟ್ ನಂತರದ ಕರೆಸಿದ್ದಾರೆ, ವರಿಷ್ಠರು ಡೆಲ್ಲಿಗೆ ಕರೆಸಿದ್ದಾರೆ, ಮಾತಾಡ್ತಾರೆ. ಅವರಿಗೆ ಒಂದು ಸೂಕ್ತ ಸಮಯದಲ್ಲಿ, ಈ ಸಮಯದಲ್ಲಿ ಅವ್ರಿಗೊಂದು ಅವಕಾಶ ಕೊಡ್ತಾರೆ ಅಂತ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ, ಅವ್ರಿಗೆ ನಾವು ಆಪ್ತರಾಗಿರೋದು ನಮಗೂ ಗೊತ್ತಿದೆ. ಒಂದು ಅವಕಾಶ ಕೊಡ್ತಾರೆ ಈ ಸಲ, ಅದಕ್ಕೋಸ್ಕರನೇ ಕರೆದಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ ವರಿಷ್ಠರ ಜೊತೆಲಿ. ಸೊ ವರಿಷ್ಠರಿಗೂ ಅವ್ರ ಶ್ರಮ, ಬೆಲೆ, ಹೋರಾಟ ಎಲ್ಲರೂ ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಅವ್ರು ಬೆಳೆದಿರುವಂತ ಎತ್ತರ, ಅವರು ಕೊಟ್ಟಿರುವಂತ ಕೊಡುಗೆ ನಮ್ಮ ಪಕ್ಷಕ್ಕೆ, ಅದರಲ್ಲಿ ಅನುಮಾನ ಇಲ್ಲ, ಏನು ಇಲ್ಲ, ಕೊಡ್ತಾರೆ.